ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಾಕಷ್ಟು ಯೋಜನೆ ಜಾರಿಗೆ ತಂದು ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಮಾಡಿದ್ದಾರೆ. ಬಿಜೆಪಿ ರಾಜ್ಯ ಮಹಿಳಾ ವಕ್ತಾರೆ ಮಾಳ್ವಿಕಾ ಅವಿನಾಶ್ ಹೇಳಿಕೆ. ಸೊಳ್ಳೆಗಳ ಹಾವಳಿ ಹೆಚ್ಚುತ್ತಾ ಇರೋದ್ರಿಂದ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವಂತೆ ವಿಶ್ವ ಮಲೇರಿಯಾ ದಿನದ ನಿಮಿತ್ತ ಜಾಗೃತಿ ಜಾಥಾ ಕಾರ್ಯಕ್ರಮ. ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಕರ್ನಾಟಕಕ್ಕೆ ಬರುವ ನೈತಿಕತೆ ಇಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಳಿಕೆ. ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಮಹಿಳೆಯರ ಸಲುವಾಗಿ ಸಾಕಷ್ಟು ಯೋಜನೆಗಳು ಜಾರಿಗೆ ತಂದು ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ಮಹಿಳಾ ವಕ್ತಾರೆ ಮಾಳ್ವಿಕಾ ಅವಿನಾಶ್ ಮಾತನಾಡಿದರು. ಉಜ್ವಲ ಯೋಜನೆ ಮೂಲಕ ಮನೆಯಲ್ಲಿರುವ ಮಹಿಳೆಯರು ನೆಮ್ಮದಿಯಿಂದ ಇರುವಂತೆ ಮಾಡಿದ್ದು ಮೋದಿ ಸರ್ಕಾರ. ಮಹಿಳಾ ಸಶಕ್ತೀಕರಣ, ಆರ್ಥಿಕವಾಗಿ ಮಹಿಳೆಯರು ಮುಂದೆ ಬರೋಕೆ ಸಹಾಯಧನ, ಮುದ್ರಾ ಯೋಜನೆಯ ಲಾಭ ದೇಶದ ಮಹಿಳೆಯರು ಪಡೆದಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಮಹಿಳಾ ವಕ್ತಾರೆ ಮಾಳ್ವಿಕಾ ಅವಿನಾಶ್ ಮಾತನಾಡಿದರು. ನಾವು 14 ಕ್ಷೇತ್ರ ಗೆಲ್ತೇವೆ ಅನ್ನುವಂತಹ ಭರವಸೆ ವಿಶ್ವಾಸದೊಂದಿಗೆ ನಾವು ನಾಳೆ ಮತದಾನಕ್ಕೆ ಸಿದ್ಧರಾಗಿರೋದು. ಅದೇ ರೀತಿಯಾಗಿ ಉತ್ತರ ಭಾಗದಲ್ಲಿ 7ನೇ ತಾರೀಕು ಎಲ್ಲರೂ ನಮ್ಮ ಪರ ಮತ ಚಲಾಯಿಸ್ತಾರೆ ಎನ್ನುವ ನಂಬಿಕೆಯೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ 3 ವಿಧಾನದ್ದು ಸ್ವಲ್ಪ ಸಮಯ ತಗೋತೀನಿ, ನೀವು ಮನ್ನಿಸ್ಬೇಕು ನನ್ನ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮಹಿಳೆಯರ ಸಶಕ್ತೀಕರಣ ಕಳೆದ 10 ವರ್ಷಗಳಲ್ಲಿ ಆದಂತೆ ಈ ಹಿಂದೆ ಎಂದೂ ಆಗಿರಲಿಲ್ಲ. ಮಹಿಳೆಯರಿಗೆ ಮೊದಲನೇದಾಗಿ ಬೇಕಿದ್ದಂತಹ ಮೂಲಭೂತ ಸೌಕರ್ಯ, ಶೌಚಾಲಯದ ವ್ಯವಸ್ಥೆ ಬಗ್ಗೆ ಕಳೆದ 65 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿರಲಿಲ್ಲ. ಮೋದಿಯವರು ಬರಬೇಕಾಗಿತ್ತು 2014ರಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಮಾಡೋದಕ್ಕೆ, ಅತ್ಯಂತ ಮೂಲಭೂತವಾದ ವ್ಯವಸ್ಥೆಯನ್ನ ಮಾಡೋದಕ್ಕೆ. ಇದು ಸಾಮಾಜಿಕವಾಗಿ ಹೆಣ್ಮಕ್ಕಳ ಗೌರವವನ್ನು ಹೆಚ್ಚಿಸಿದೆ ಮತ್ತು ಸಾಮಾಜಿಕವಾಗಿ ಹೆಣ್ಮಕ್ಕಳಿಗೆ ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿಂದ ಪ್ರಾರಂಭ ಮಾಡಿದ್ರೆ PM ಆವಾಸ್ ಯೋಜನೆಯಲ್ಲಿ ಕೊಟ್ಟಿರುವಂತಹ ಮನೆಗಳು, ಎಲ್ಲ ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಇರಬೇಕು ಅನ್ನುವಂತಹ ಅವರ ಸಂಕಲ್ಪ ಮತ್ತು ಅವರ ವಿಷನ್ ಅದು ಕಾರ್ಯಗತವಾಗಿದೆ. ಎಲ್ಲ ಮನೆಗೂ ನಲ್ಲಿ ನೀರಿನ ಮೂಲಕ ಕುಡಿಯುವ ನೀರಿನ ಸಂಪರ್ಕ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಈ ಸೌದೆ ಒಲೆಯ ಹಬೆಯಲ್ಲಿ ಬೇಯ್ತಾ ಇದ್ದಂತಹ ಮಹಿಳೆಯರಿಗೆ ಉಜ್ವಲ ಮೂಲಕ ಕೊಟ್ಟಿರುವಂತಹ ಯೋಜನೆ, ಹೀಗೆ ಇವೆಲ್ಲವೂ ಸಾಮಾಜಿಕವಾಗಿ ಮಹಿಳೆಯನ್ನ ಗಟ್ಟಿಗೊಳಿಸಿದೆ. ಆರ್ಥಿಕವಾಗಿ ತೆಗೆದುಕೊಳ್ಳೋದಾಗಿದ್ರೆ ಹಿಂದೆ ಎಲ್ಲ ರಾಜೀವ್ ಗಾಂಧಿ ಅವರು ಹೇಳಿದ ಮಾತನ್ನೇ ಇವತ್ತು ಸ್ಮರಿಸ್ಕೋಬೇಕಾಗತ್ತೆ. 100 ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರೆ 85 ರೂಪಾಯಿ ಮಧ್ಯವರ್ತಿಗಳು ತಿಂದು ಹೋಗ್ತಾರಲ್ಲ, 15 ರೂಪಾಯಿ ಮಾತ್ರ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಲ್ಲ ಅಂತ ಅವರು ಕಳವಳವನ್ನು ವ್ಯಕ್ತ ಮಾಡಿದ್ದನ್ನ ಸರಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು. ಜನ್ಧನ್ ಮೂಲಕ ಪ್ರತಿಯೊಬ್ಬರಿಗೂ, ಭಾರತದ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಅಕೌಂಟ್ ವಿತೌಟ್ ಎನಿ ಬ್ಯಾಲೆನ್ಸ್, 0 ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ ನ ಕೊಡೋದ್ರ ಮೂಲಕ ಇವತ್ತು ಯಾವ ಯೋಜನೆಗಳನ್ನ ನಾವು ಜಾರಿ ಮಾಡ್ತಾ ಇದ್ದೇವೆ ಅಂತ ಕಾಂಗ್ರೆಸ್ ಸರ್ಕಾರ ಬೊಬ್ಬೆ ಹೊಡಿತಾ ಇದ್ದೀವೋ ಆ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಜನ್ಧನ್ ಅಕೌಂಟ್ ಇಲ್ಲದೆ ಇದ್ರೆ ಹೇಗೆ ಮಾಡ್ತಾ ಇದ್ರು, ಹೇಗೆ ಹೆಣ್ಮಕ್ಳಿಗೆ ಹಣವನ್ನು ತಲುಪಿಸ್ತಾ ಇದ್ರು? ಹಾಗೆ ಅದು ಜನ್ಧನ್ ಇರಬಹುದು, ಮುದ್ರಾ ಇರಬಹುದು, ವಿಶ್ವಕರ್ಮ ಯೋಜನೆ ಇರಬಹುದು, ಮಹಿಳೆಯರನ್ನ ಆತ್ಮನಿರ್ಭರವಾಗಿ ಇರೋದಕ್ಕೆ ಮತ್ತು ಮಹಿಳೆಯರನ್ನ ಸ್ವಾವಲಂಬಿ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನ, ಆರ್ಥಿಕ ಯೋಜನೆಗಳನ್ನ ಮುಖ್ಯವಾಗಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ. ಇನ್ನು ರಾಜಕೀಯವಾಗಿ ಯೋಚನೆ ಮಾಡೋದಾಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 75 ವರ್ಷ ಕಾಯ್ಬೇಕಾಗಿತ್ತು ಹೆಣ್ಮಕ್ಳು 33% ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಸ್ಥಾನಗಳನ್ನ ಮೀಸಲಾತಿಯನ್ನು ಪಡೆಯೋದಕ್ಕೆ. ಅದು ಸಾಧ್ಯವಾಗಿರೋದು ನರೇಂದ್ರ ಮೋದಿ ಅವರ ಒಂದು ಕೆಲಸ ವೈಖರಿಯಿಂದ. ಹೀಗೆ ಸವಿವರವಾಗಿ ನಾನು ನಿಮ್ಗೆ ಸಂಜೆವರೆಗೂ ಹೇಳಬಲ್ಲೆ ಏನೇನ್ ಮಾಡಿದ್ದಾರೆ. ನಾರಿ ಶಕ್ತಿ ಅನ್ನೋದಕ್ಕೆ ಅತಿ ಹೆಚ್ಚಿನ ಗೌರವವನ್ನು ಕೊಟ್ಟಿರೋದು ನರೇಂದ್ರ ಮೋದಿ ಅಂತ ಅಂದ್ಕೊಳ್ತೀನಿ ಮತ್ತು ಹೆಣ್ಮಕ್ಳು ಅದಕ್ಕೆ ಖಂಡಿತ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆನೂ ನಮಗೆ. ಹೌದು, ಮೋದಿಗೆ ಗ್ಯಾರಂಟಿ ಇದೆ. ಅಂದ್ರೆ ಎಲ್ಲರ ಅಭಿವೃದ್ಧಿ, ಯಾವುದೋ ಒಂದು ವರ್ಗ, ಒಂದು ಜನಾಂಗ ಹಾಗಲ್ಲ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್.
ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಭಾರತ ಅಭಿವೃದ್ಧ ರಾಷ್ಟ್ರ ಆಗುತ್ತೆ. ಒಂದು ಕಡೆ ಮಹಿಳೆಯರನ್ನ ಕರ್ನಾಟಕದವರೆಗೂ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯವನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ಸಮರ್ಪಕವಾಗಿ ಮಾಡಲಿಲ್ಲ. ಕರ್ನಾಟಕದಲ್ಲಿ ಇವತ್ತು ಇರುವಂತಹ ಪರಿಸ್ಥಿತಿ ನಾನು ವಿವರಿಸ್ತೀನಿ. ನೀವು ಕೇಳಿದ್ದೀರಿ, ಉತ್ತರ ಪ್ರದೇಶ ಉತ್ತರ ಹೇಳ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನೇಹಾ ಹಿರೇಮಠರ ಪ್ರಕರಣಕ್ಕೆ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಆಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. 33 ವರ್ಷದ ನಂತರ ಶ್ರೀ ಮಹಾಲಕ್ಷ್ಮಿ ದಿವ್ಯ ಯಾತ್ರೆ ಬೆಂಕನಹಳ್ಳಿಯಲ್ಲಿ ಆರಂಭವಾಗಿದೆ. ಈ ಹಿನ್ನೆಲೆ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇದ್ದಾರೆ. 33 ವರ್ಷದ ನಂತರ ಶ್ರೀ ಮಹಾಲಕ್ಷ್ಮಿ ದಿವ್ಯ ಯಾತ್ರೆ ಬೆಂಕನಹಳ್ಳಿಯಲ್ಲಿ ನಡೆದಿದೆ. ಜಾತ್ರೆಯ 2ನೇ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಗದ್ದುಗೆಗೆ ಕೂರಿಸುವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಭಕ್ತರು ಉಪಸ್ಥಿತರಿದ್ದರು. ಬುಧವಾರ ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳಾ ಭಕ್ತರು ಉಡಿ ತುಂಬುವ ಕಾರ್ಯವನ್ನ ನೆರವೇರಿಸಿದ್ರು. 3ನೇ ದಿನದ ಯಾತ್ರೆಯಲ್ಲಿ ದರ್ಶನಕ್ಕೆ ಮುಂಜಾನೆಯಿಂದ ಸಂಜೆಯವರೆಗೆ ಸಾಲಿನಲ್ಲಿ ನಿಂತು ಭಕ್ತರು ದೇವಿಯ ದರ್ಶನವನ್ನ ಪಡೆದರು. ಇಂದು ಸಂಜೆ ಬೇರೆ ಊರಿಂದ ಬಂದಂತಹ ಭಕ್ತಾದಿಗಳಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಇನ್ನು 4-5 ದಿನಗಳ ಯಾತ್ರೆ ಕೂಡ ನಡೆಯಲಿದೆ. ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿರುವ ಮೋದಿ ಹಾಗೂ ಅಮಿತ್ ಶಾ ಇಲ್ಲಿಗೆ ಬರುವ ನೈತಿಕತೆ ಅವರಿಗಿಲ್ಲ. ಅವರು ರಾಜ್ಯಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಇಲ್ಲಿಯ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕನ್ನಡಿಗರ ವಿರುದ್ಧ ಸೇಡು ತೀರಿಸಿಕೊಳ್ತಾ ಇದ್ದಾರೆ ಎಂದು ಗುರುವಾರ ಕಾಂಗ್ರೆಸ್ ಭವನದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲ್ ಮಾತನಾಡಿ, ಕರ್ನಾಟಕದಲ್ಲಿಯೂ ಲೋಕಸಭಾ ಚುನಾವಣೆ ನಡೀತಾ ಇದೆ. ಆದರೆ ಕರ್ನಾಟಕಕ್ಕೆ ಕೊಡಬೇಕಾದ ನ್ಯಾಯವನ್ನ ಬಿಜೆಪಿ ನಾಯಕರು ಕೊಡಿಸಲೇಬೇಕು ಎಂದು ಆಗ್ರಹಿಸಿದರು. मैं टेलीविजन के साथियों को कहता हूं, मेरा 58,000 करोड़ कर्नाटक का वापस दिलवा दीजिए, टैक्स का आधा पैसा वापस दिलवा दीजिए, महादेवी के प्रोजेक्ट को एनवायरमेंटल क्लियरेंस दिलवा दीजिए, मेका देतु को आप दिलवा दीजिए, 6,000 करोड़ भद्रा डैम का दिलवा दीजिए, मैं इसे अक्षय पात्रा कहूँगा। पर उन्होंने तो अपने पिछले वाले वादा पूरा नहीं किया। लोग पूछते हैं 15-15 लाख कहाँ है? मोदी जी कहते हैं खाली चोपू ले लो। नौजवान पूछते हैं 2 करोड़ नौकरियां हर साल देनी थी मोदी जी, वो कहाँ है? वो कहते हैं खाली चोंबू ले लो। किसान पूछता है 2022 तक डबल इनकम होनी थी, वो कहाँ है? मोदी जी कहते हैं खाली चोंबू ले लो। लोग पूछते हैं कि वो 100 स्मार्ट सिटी जो 2022 तक बननी थी, वो कहाँ है? मोदी जी कहते हैं खाली चोंबू ले लो। लोग पूछते हैं कि वो 2021 तक बुलेट ट्रेन आनी थी पूरे हिंदुस्तान में, वो कहाँ है? मोदी जी कहते हैं खाली चोंबू ले लो। नौजवान कहते हैं भारत सरकार में 30 लाख नौकरियां खाली हैं, आप उन्हें कब भरोगे? वो कहते हैं खाली चोंबू ले लो। लोग उनसे पूछते हैं कि आपने कहा था 2022 तक हर हिंदुस्तानी को पक्का घर देंगे, वो कहते हैं खाली चोंबू ले लो। तो ये चोंबू मॉडल है जिसकी रिटर्न गिफ्ट उन्हें मिलने वाली। सर गए 2 दिन से ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन।
दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ವಿಶ್ವ ಮಲೇರಿಯಾ ದಿನದ ನಿಮಿತ್ತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋಕೆ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಹಾಗೂ ರಾಬಿ ನಿಯಂತ್ರಣಾಧಿಕಾರಿ ಕಚೇರಿ ಸಹಯೋಗದಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಮಲೇರಿಯಾ ದಿನದ ನಿಮಿತ್ತ ದಿನಾಂಕ 25/4/2024ರಂದು ವಡಗಾಂವ್ ಪ್ರದೇಶದಲ್ಲಿ ಗನ್ ಓರಿಯೆಂಟೇಷನ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣ ಅಧಿಕಾರಿಗಳ ಕಚೇರಿ ಬೆಳಗಾವಿ, ರಾಬಿ ನಿಯಂತ್ರಣಾಧಿಕಾರಿ ಕಚೇರಿ ಸಹಯೋಗದಲ್ಲಿ ಜಾಗೃತ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಪ್ರಸಕ್ತ ಸೊಳ್ಳೆಗಳ ಹಾವಳಿ ಹೆಚ್ಚುತ್ತಾ ಇರುವುದರಿಂದ ಮಲೇರಿಯಾದಂತಹ ರೋಗಗಳನ್ನು ಎದುರಿಸಬೇಕಾಗಿದೆ. ಮಲೇರಿಯಾ ತಡೆಗಟ್ಟೋಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿಸಿಕೊಳ್ಳಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋಕೆ, ಮಲೇರಿಯಾದ ಸಂಭವನೀಯ ಅಪಾಯವನ್ನ ತಪ್ಪಿಸೋಕೆ ನಾಗರಿಕರು ಸ್ವಯಂ ಪರೀಕ್ಷೆ ಮಾಡಿಕೊಳ್ಳುವಂತೆ ಡಾಕ್ಟರ್ ವಿವೇಕ್ ಹೊನ್ನಾಳಿ ಎನ್ಬಿಡಿ ಅಧಿಕಾರಿ ಒತ್ತಾಯಿಸಿದರು. ಇವತ್ತು ಏಪ್ರಿಲ್ 25 ಪ್ರತಿ ವರ್ಷದಂತೆ ವಿಶ್ವದಾದ್ಯಂತ ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲೂ ಅತ್ಯಂತ ವಿಜೃಂಭಣೆಯಿಂದ ಈ ಮಲೇರಿಯಾ ರೋಗದ ಬಗ್ಗೆ ತಿಳುವಳಿಕೆ ಕೊಡೋ ಸಲುವಾಗಿ ಜಾಥಾ ಕಾರ್ಯಕ್ರಮ, ಇನ್ನೂ ತಿಳಿದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಮುಖ್ಯ ಉದ್ದೇಶ ಇಷ್ಟೇ, ಮಲೇರಿಯಾ ನಮ್ಮ ದೇಶದಿಂದ ನಿರ್ಮೂಲನೆ ಕಂಪ್ಲೀಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾವ್ಯಾವ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಥವಾ ಎಲ್ಲಾದರೂ ಕೇಸ್ ಆದರೆ ಯಾವ ರೀತಿ ನಾವು ಕ್ರಮ ಮಾಡಬೇಕು ಅನ್ನೋದ್ರ ದೃಷ್ಟಿಯಿಂದ ಈ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಡಾಕ್ಟರ್ ವಿವೇಕ್ ಹೊನ್ನಳ್ಳಿ, डिस्ट्रिक्ट VBD ऑफिसर. दरवर्षी आम्ही एप्रिल 25ला मलेरिया दिनाचरण म्हणून सगळ्या लोकांना जनजागृतीसाठी मलेरियासाठी आणि डासं कसं उत्पत्ती होतात, डासामुळं संरक्षण कसं करायचं म्हणून जाता कार्यक्रमामुळे आम्ही लोकांना पब्लिसिटीसाठी अवेअरनेस देण्यासाठी हे कार्यक्रम आम्ही दरवर्षी आमच्या राष्ट्राच्या वेगळी याच्या राष्ट्रामध्ये हे कार्यक्रम चालू होत असते. त्याप्रमाणे आज आम्ही डिस्ट्रिक्ट मलेरिया ऑफिसवरनं आज हे जाता कार्यक्रम इकडे आयोजित केलेला आहे. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ 27ರಂದೇ ಬೆಳಗಾವಿಗೆ ಆಗಮಿಸಲಿದ್ದಾರೆ.
ಕಾಕತಿ ಸಮೀಪದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ ಎಂದು ಬೆಳಗಾವಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶದ ವೇಳಾಪಟ್ಟಿಯಲ್ಲಿ ಬದಲಾವಣೆಯಾಗಿದೆ ಎಂದು ಬೆಳಗಾವಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಏಪ್ರಿಲ್ 28ರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶ ಮಧ್ಯಾಹ್ನ 12 ಗಂಟೆಯ ಬದಲಾಗಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಬಿಜೆಪಿ ಕಾರ್ಯಕರ್ತರು 9 ಗಂಟೆಯೇ ಯಡಿಯೂರಪ್ಪ ಮಾರ್ಗದ ಪಕ್ಕದಲ್ಲಿರುವ ಆವರಣದಲ್ಲಿ ಸೇರಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 27ರಂದೇ ಬೆಳಗಾವಿಗೆ ಆಗಮಿಸಲಿದ್ದಾರೆ. ಕಾಕತಿ ಸಮೀಪದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ ಎಂದರು. ಈಗಾಗಲೇ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಸಮಯ ಬದಲಾವಣೆ ಆಗಿದೆ. 28ನೇ ತಾರೀಕು ಭಾನುವಾರ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ವೇದಿಕೆಗೆ ಅವರು ಬರ್ತಾ ಇದ್ದಾರೆ ಮತ್ತು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯಮಾಡಿ ತಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ನಾ ಎಲ್ಲ 27ನೇ ತಾರೀಕು ವಸ್ತಿ ಬರ್ತಾರೆ. ಅದಿನ್ನ ಟೈಮ್ ಅದು ಏನು ಫಿಕ್ಸ್ ಆಗಿಲ್ಲ. ಬಟ್ 27ನೇ ತಾರೀಕು ನಮಗಿದ್ದ ಮಾಹಿತಿ ಪ್ರಕಾರ ITC ವೆಲ್ಕಮ್ ಹೋಟೆಲ್ನಲ್ಲಿ ವಾಸ್ತವ್ಯ ಇದೆ. ಅದು ನಮ್ಮ ಮಹಾರಾಷ್ಟ್ರದಿಂದ ಬರ್ತಾರಂದು ನಮಗೆ ಅದು ಮಾಹಿತಿ ಅದಾರೆ. ಅಲ್ಲಿ ಬಂದು ವಸ್ತಿ ಮಾಡಿ ಬೆಳಿಗ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬೈ ರೋಡ ಬರ್ತಾರೆ. ಅಲ್ಲಿಂದ ಬೈ ರೋಡ್ಲೆ ಮತ್ತವರು ಏರ್ಪೋರ್ಟ್ಗೆ ಹೋಗೋರಿದ್ದಾರೆ. ದಯಮಾಡಿ ನಾ ಎಲ್ಲ ಮಾಧ್ಯಮದ ಮುಖಾಂತರ ಬೆಳಗಾವಿ ಜಿಲ್ಲೆ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತಾವು ಬೆಳಿಗ್ಗೆ 9 ಗಂಟೆಗೆ ಬೆಳಗಾವಿ ಮಹಾನಗರದ ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನಿ ಸಿಟಿಗೆ ನಮ್ಮೆಲ್ಲ ಮಹಾಜನತೆ ಆಗಮಿಸಬೇಕಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧುಗಳಲ್ಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಜನತೆಯಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತು ಆ ಕಾರ್ಯಕ್ರಮ ಯಶಸ್ವಿ ಮಾಡುವಿಕೆಯಲ್ಲಿ ನಾವು ತಮ್ಮದು ಕೂಡ ಸಹಕಾರವನ್ನು ಕೋರುತ್ತೇನೆ. ಮತ್ತು ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಅದೇ ರೀತಿಯಾಗಿ ರಾಷ್ಟ್ರೀಯ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷ H.D. ದೇವೇಗೌಡ ಅವರು ಕೂಡ ಬರುವ ನಿರೀಕ್ಷೆ ಇದೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ಬರುವ ನಿರೀಕ್ಷೆ ಇದೆ. ದಯಮಾಡಿ ಎಲ್ಲ ಕಾರ್ಯಕರ್ತರು ಆಗಮಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಸಹಕಾರವನ್ನು ಕೋರ್ತಾರೆ ಅಂತ ಹೇಳಿ ನನ್ನ ಮಾತಿಗೆ ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಲಕ್ಷ್ಮೀ ಮಂದಿರದ ಹಿಂಡಲ್ಗಾದಲ್ಲಿ ಲವ್ ಜಿಹಾದ್ಗೆ ಬಲಿಯಾದ ನೇಹಾ ಹಿರೇಮಠ್ ಅವರ ಭಾವಚಿತ್ರಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಲಕ್ಷ್ಮೀ ಮಂದಿರ ಹಿಂಡಲ್ಗಾದಲ್ಲಿ ಲವ್ ಜಿಹಾದ್ಗೆ ಬಲಿಯಾದ ಹುಬ್ಬಳ್ಳಿಯ ಕುಮಾರಿ ನೇಹಾ ಹಿರೇಮಠ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಲವ್ ಜಿಹಾದ್ ಬಗ್ಗೆ ಶ್ರೀ ರವಿಕುಮಾರ್ ಕೊಕ್ಕೀತ್ಕರ್ ಎನ್ನಿ ಮಾರ್ಗದರ್ಶನ ನೀಡಿದ್ರು. ಹಿಂಡಲ್ಗಾ ಗ್ರಾಮಸ್ಥ ಮಹಿಳಾ ಒಕ್ಕೂಟವಾಗಿ ಮೇಣದ ಬತ್ತಿ ಹಚ್ಚಿ ನೇಹಾಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. हा मृत्यू नाही आहे. प्रत्येक आमच्या एका हिंदू घरातील हा मुलीचा मनावरती आघात करणारी घटना आहे. आज तुम्ही या ठिकाणी महिला जमलेल्या आहात. खास करून तुम्हाला सर्वांना हे आम्ही सांगू इच्छितो की धर्मांतर जसं आमच्या धर्मातल्या हिंदू मुलींना प्रेमाच्या जाळ्यात फसवायचं आणि त्यांना पटवायचं आणि आपल्या वासनाच्या आहारी त्यांना न्यायचं आणि त्याच्यानंतर त्यांना ब्लॅकमेल करायचं, हे प्रवृत्ती निर्माण करून हे जी वृत्ती चालू आहे ते आमच्या भारत देशामध्ये सर्वत्र चालू आहे. आणि त्याकरता की येत्या काळामध्ये हे एक नेहाचं जे मरण आहे ते आम्हाला आमच्या समाजाच्या. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर
और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆ ನಿಮಿತ್ತ ಶ್ರೀ ಕ್ಷೇತ್ರಪಾಲ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯಿತು. ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ನಿಮಿತ್ತ ಜೋಯಿಡಾ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕುಂಬಾರವಾಡ ಶ್ರೀ ಕ್ಷೇತ್ರಪಾಲ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಅಂಜಲಿ ನಿಂಬಾಳ್ಕರ್ ಸೇರಿದಂತೆ ಸಾಕಷ್ಟು ಜನ ಉಪಸ್ಥಿತರಿದ್ದರು. ಈ ಪ್ರಚಾರ ಸಭೆಗೆ ಉಪಸ್ಥಿತರಿದ್ದ ನಮ್ಮ ಹಿರಿಯ ನೇತಾರು, ಶಾಸಕ ವ್ಯಕ್ತಿಗಳೇ, ಇಲ್ಲಿ ಸೇರಿದಂತಹ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಾದ ಸಹೋದರ ಸಹೋದರಿಗೆ, ಮೊದಲನೇದಾಗಿ ನಾನು ಹೋಗ್ತಾರೆ. ನಮ್ಮ ಜಿಲ್ಲೆಯ ಎಲ್ಲ ಸಮಸ್ಯೆಗಳಾದ ಮೀನುಗಾರರ ಸಮಸ್ಯೆ ಆಗಲಿ, ರೈತರ ಸಮಸ್ಯೆಗಳಾಗಲಿ, ಕುಣಿಬಿ ಜನರ ಸಮಸ್ಯೆ ಆಗಲಿ, ಆದಿವಾಸಿ ಪ್ರಚಾರಕ್ಕೆ ಹೋದ್ರೆ ಅವ್ರ ಹತ್ರ ಏನೂ ಇಲ್ಲ. ಅವ್ರ ಮತ ಕೇಳಲಿಕ್ಕೆ ಹೋದ್ರೆ ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಚಿಕ್ಕೋಡಿಯ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಜನರಲ್ಲಿ ಮನವಿ ಮಾಡಿಕೊಂಡರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾರಿ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಹುಕ್ಕೇರಿ ಮತಕ್ಷೇತ್ರದ ಸಂಕೇಶ್ವರ್ ಕನಕಲ ಅಮ್ಮನಿಗೆ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರ ಸಭೆಯನ್ನ ನಡೆಸಿ ಮತಯಾಚನೆ ಮಾಡಲಾಯಿತು. ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ಪ್ರಯೋಜನವಾಗಿದೆ ಎಂದು ಗ್ರಾಮಗಳಲ್ಲಿ ಸೇರಿದ ಅಪಾರ ಜನಸ್ತೋಮ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ರು. ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದು ಜನರಲ್ಲಿ ಮನವಿ ಮಾಡಿಕೊಂಡ್ರು. ಉಸ್ತುವಾರಿ ಜಿಲ್ಲೆಯಾಗಿ ಮಂತ್ರಿಯಾಗಿ ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ. ಹೊಸ ಹೊಸ ಯೋಜನೆಗಳನ್ನು ಅನುದಾನವನ್ನು ತಂದು ನ್ಯಾಷನಲ್ ಹೈವೇ, ಸ್ಟೇಟ್ ನ್ಯಾಷನಲ್ ಹೈವೇ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಾಯಿತು, ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆ ನಾವು ಕೆಲಸ ಮಾಡ್ತೀವಿ, ತಮ್ಮೆಲ್ಲರ ಆಶೀರ್ವಾದ ಮಾಡಿದರೆ. ಅದಕ್ಕಾಗಿ ಒಬ್ಬ ಯುವತಿಯಾಗಿ, ಒಬ್ಬ ಮನೆ ಮಗಳಾಗಿ, ತಂಗಿಯಾಗಿ ತಾವೆಲ್ಲರೂ ಈ ಬಾರಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಅದಕ್ಕಾಗಿ ಮುಂಬರೋ ದಿನ ಬರುವಂತ ಮೇ 7ನೇ ತಾರೀಕಲ್ಲಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಗುರುತಿನ ಚಿಹ್ನೆ ಏನಿದೆ, ಟೈಮ್ ನೀವು ಮನೆ ಮನೆ ತಿರುಗಾಡಿ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ತಾಯಿದ್ರೆ ಹೆಣ್ಮಕ್ಳು ಇರ್ಬೋದು, ನಿಮ್ಮ ಜವಾಬ್ದಾರಿ ಮನೆ ಮನೆಗೆ ಹೋಗಿ ಇಲ್ಲ ಈ ಸಲ ಕಾಂಗ್ರೆಸ್ ಓಟ್ ಹಾಕೋದು ವಿನಂತಿ ಮಾಡ್ಕೊಂಡ್ರೆ ಇವತ್ತು ಸಾಧ್ಯತೆ ಐತಿ. ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ, ಹಿಂದೂ ಮಾಡಿದಾರೆ ಕೆಲಸ. ಅವ್ರು ಸುಮ್ಮನೆ ಅವ್ರ ಪುತ್ರಿ ಅಂತ ಪಾಪ ಸೋಷಲ್ ಇದು. ಸಚಿನ್ ಕಾಂಬ್ಳೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಸಂಕೇಶ್ವರ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಾಕಷ್ಟು ಯೋಜನೆ ಜಾರಿಗೆ ತಂದು ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಮಾಡಿದ್ದಾರೆ. ಬಿಜೆಪಿ ರಾಜ್ಯ ಮಹಿಳಾ ವಕ್ತಾರೆ ಮಾಳ್ವಿಕಾ ಅವಿನಾಶ್ ಹೇಳಿಕೆ.
ಕಾಯಿಲೆಗಳು ಬರುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವಂತೆ ವಿಶ್ವ ಮಲೇರಿಯಾ ದಿನದ ನಿಮಿತ್ತ ಜಾಗೃತಿ ಜಾಥಾ ಕಾರ್ಯಕ್ರಮ. ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಕರ್ನಾಟಕಕ್ಕೆ ಬರುವ ನೈತಿಕತೆ ಇಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.